ನ್ಯೂಸ್ ಟಾಪ್ 9 ಗೆ ಸ್ವಾಗತ. ನಾನು ಸುಷ್ಮಾ. ಸಚಿವ ಸ್ಥಾನದ ಆಕಾಂಕ್ಷಿ ಸೈನಿಕನಿಗೆ ಮಂತ್ರಿ ವರ ಕೊಟ್ಟ ರಾಜಾ ಹುಲಿ. ಯೋಗೇಶ್ವರ ಸಚಿವರನ್ನಾಗಿಸೋಕೆ ಲಾಬಿ ಮಾಡಿ ಗೆದ್ರ ಸಾಹುಕಾರ್. ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ಗೆ ಅದ್ಯಾರ ಶಾಪದಿಂದ ಸಂಕಷ್ಟ ಎದುರಾಗಿದೆ. ಜೈಲಲ್ಲಿದ್ರು ವಿನಯ್ ಕುಲಕರ್ಣಿ ರಾಹುಲ್ ರಾಯಲ್ ಲೈಫ್ ಮಾಡ್ತಿರೋದು ಹೇಗೆ? ಸಚಿವ ಸ್ಥಾನಕ್ಕೆ ಆಸೆ ಪಟ್ಟಿದ್ದ ಸೈನಿಕರಿಗೆ ಬಲ ಕೊಟ್ಟ ರಾಜಾ ಹುಲಿ. ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಕೊಡಿಸೋಕೆ ಸಕ್ಸಸ್ ಆದ್ರ ಸಾಹುಕಾರ್ ಜಾರಕಿಹೊಳಿ. ಮೆಡಿಕಲ್ ಕಾಲೇಜ್ ಆರಂಭದ ದಿನವೇ ಆದ ಎಡವಟ್ಟುಗಳೇನು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಬಿಜೆಪಿಯಲ್ಲಿ ಸಚಿವ ಸಂಪುಟದ ಸರ್ಕಸ್ಗೆ ಕೊನೆಯೇ ಇಲ್ಲದಂತಾಗಿದೆ. ಸಂಪುಟಕ್ಕೆ ಸೇರ್ಪಡೆಗೊಳ್ಳುವ ಸಲುವಾಗಿ ಶಾಸಕರು ಮತ್ತು ಎಂಎಲ್ಸಿಗಳು ನಾನಾ ರೀತಿಯ ಸರ್ಕಸ್ ನಡೆಸ್ತಾ ಇದ್ದಾರೆ. ಆದರೆ ಮೇಲ್ಮನೆ ಸದಸ್ಯ ಸಿಪಿ ಯೋಗೇಶ್ವರನ್ನ 100ಕ್ಕೆ 100ರಷ್ಟು ಮಂತ್ರಿ ಮಾಡ್ತೀವಿ ಅಂತ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ಸಿಪಿವೈ ಮಂತ್ರಿ ಮಾಡುವ ಬಗ್ಗೆ ಪಕ್ಷದಲ್ಲೇ ಹಲವರು ವಿರೋಧ ವ್ಯಕ್ತಪಡಿಸಿದ್ರು. ಇದರ ಮಧ್ಯೆ ಸಿಎಂ ಹೇಳಿಕೆ ಪಕ್ಷದ ವಲಯದಲ್ಲಿ ಅಚ್ಚರಿಗೆ ಕಾರಣವಾಗಿದೆ. ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡಲು ಸಿಎಂ ಒಪ್ಪಿಗೆ ನೀಡ್ತಾ ಇದ್ದಂತೆಯೇ ಹಠಕ್ಕೆ ಬಿದ್ದು ಕಡೆಗೂ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸಲು ಸಚಿವ ರಮೇಶ್ ಜಾರಕಿಹೊಳಿ ಸಕ್ಸಸ್ ಆಗಿದ್ದಾರೆ. ರಮೇಶ್ ಜಾರಕಿಹೊಳಿ ಲಾಬಿಗೆ ಮಾಡಿದಂತಹ ಬಿಜೆಪಿ ವರಿಷ್ಠರು ಮತ್ತು ಸಿಎಂ ಬಿಎಸ್ವೈ ಸಿಪಿವೈರನ್ನ ಮಂತ್ರಿ ಮಾಡಲು ಸಾಥ್ ಕೊಟ್ಟಿದ್ದಾರೆ. 1 ವಾರಗಳ ಕಾಲ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಂತಹ ರಮೇಶ್ ಜಾರಕಿಹೊಳಿ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಯಾವ ತ್ಯಾಗಕ್ಕೂ ಸಿದ್ಧ ಅಂತ ಸಾಹುಕಾರ್ ಹೇಳಿದರು. ರಮೇಶ್ ಜಾರಕಿಹೊಳಿ ಪ್ರಯತ್ನದಿಂದ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಸಚಿವರಾಗಲಿದ್ದಾರೆ ಅನ್ನೋ ಮಾತಿಗೆ ಸೈನಿಕ ಟಕ್ಕರ್ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಯ ಪ್ರಯತ್ನದಿಂದ ನಾನು ಸಚಿವನಾಗಲ್ಲ, ರಮೇಶ್ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಮಂತ್ರಿ ಆಗ್ತಿಲ್ಲ. ಜಾರಕಿಹೊಳಿ ನನ್ನ ಒಳ್ಳೆಯ ಸ್ನೇಹಿತ, ಆದ್ರೆ ಪಕ್ಷ ಮತ್ತು ಹೈಕಮಾಂಡ್ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ಮಂತ್ರಿ ಮಾಡೋದಾಗಿ ಅಧಿಕೃತವಾಗಿ ಹೇಳಿದ್ದಾರೆ. ಹೀಗಾಗಿ ಸಿಎಂ ಬಿಎಸ್ವೈಗೆ ಧನ್ಯವಾದ ಅಂತ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಪರಿಚಯದ ಸಿದ್ಧತೆಗೆ ನಡೆತಾ ಇರುವಂತಹ ಪ್ರಕ್ರಿಯೆಗೆ ಪ್ರಶಂಸೆ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರದ ಸಿದ್ಧತೆ ಬಗ್ಗೆ ಕೇಂದ್ರ ಸರ್ಕಾರ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಕೋವಿಡ್ಗೆ ಸಂಬಂಧಿಸಿದ ವಿಷಯಗಳು ಲಸಿಕೆ ಕುರಿತು ಚರ್ಚೆ ನಡೆಸಿದೆ. ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಿನ್ನೆ ಸಭೆ ನಡೆಸಿದಂತಹ ಕೇಂದ್ರ ಸರ್ಕಾರದ ಸಂಪುಟ ಕಾರ್ಯದರ್ಶಿ ಈ ವೇಳೆ ರಾಜ್ಯ ಸರ್ಕಾರದ ಸಿದ್ಧತೆಗಳ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಇಂದಿನಿಂದ ಮೆಡಿಕಲ್ ಕಾಲೇಜುಗಳು ಆರಂಭಗೊಂಡಿದೆ. ರಾಜೀವ್ ಗಾಂಧಿ ವಿವಿಯ ಎಲ್ಲಾ ಕೋರ್ಸ್ಗಳು ಆರಂಭ ಆಗಿದ್ದು, ವೈದ್ಯಕೀಯ, ದಂತವೈದ್ಯಕೀಯ, ಪ್ಯಾರಾಮೆಡಿಕಲ್, ಆಯುಷ್, ನರ್ಸಿಂಗ್, ಫಾರ್ಮಸಿ ಕೋರ್ಸ್ಗಳು ಆರಂಭಗೊಂಡಿದೆ. ಕೋವಿಡ್ ಮಾರ್ಗಸೂಚಿ ಅನುಸರಿಸಿಯೇ ಕಾಲೇಜುಗಳನ್ನು ಸ್ಟಾರ್ಟ್ ಮಾಡಲಾಗಿದೆ. ಕೊರೋನಾ ಭೀತಿಯಿಂದಾಗಿ ಕಳೆದ 8 ತಿಂಗಳಿಂದ ಮೆಡಿಕಲ್ ಕಾಲೇಜುಗಳನ್ನು ಬಂದ್ ಮಾಡಲಾಗಿತ್ತು. ರಾಜ್ಯದಲ್ಲಿ ಇಂದಿನಿಂದ ಮೆಡಿಕಲ್ ಕಾಲೇಜುಗಳು ಶುರುವಾಗ್ತಾ ಇದ್ದಂತೆಯೇ ಸೆಮಿಸ್ಟರ್ ಪರೀಕ್ಷೆ ಕೂಡ ಶುರುವಾಗಿದೆ. ರಾಜೀವ್ ಗಾಂಧಿ ವಿಜ್ಞಾನ ವಿವಿಯಿಂದ ಎಡವಟ್ಟಾಗಿದ್ದು, ಫಾರ್ಮಸಿ ಕೋರ್ಸ್ ವಿದ್ಯಾರ್ಥಿಗಳಿಗೆ ಇಂದಿನಿಂದ ಪರೀಕ್ಷೆ ನಡೆದಿದೆ. ಬಿಫಾರ್ಮ್, ಎಂಫಾರ್ಮ್ ವಿದ್ಯಾರ್ಥಿಗಳಿಗೆ ಸೆಮಿಸ್ಟರ್ ಎಕ್ಸಾಮ್ ಇದ್ದು, ರಾಜೀವ್ ಗಾಂಧಿ ವಿಜ್ಞಾನ ವಿವಿ ನಡೆಗೆ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರೀಕ್ಷೆಯನ್ನ ಮುಂದಿನ ತಿಂಗಳು ನಡೆಸುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮೆಡಿಕಲ್ ಕಾಲೇಜು ಆರಂಭದ ಬೆನ್ನಲ್ಲೇ ವಿದ್ಯಾರ್ಥಿ ಮತ್ತು ಕಾಲೇಜ್ ಸಿಬ್ಬಂದಿಗೆ ಕೋವಿಡ್ ಟೆಸ್ಟ್ ಮಾಡಲಾಗ್ತಾ ಇದೆ. ಕಾಲೇಜು ಆರಂಭಕ್ಕೂ ಮುನ್ನವೇ ಬಿಬಿಎಂಪಿ ವತಿಯಿಂದ ಕೋವಿಡ್ ಟೆಸ್ಟ್ ನಡೆಸಲಾಯಿತು. ಕಾಲೇಜು ಆವರಣದಲ್ಲಿ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಗೆ ಬಿಬಿಎಂಪಿ ತಪಾಸಣೆ ನಡೆಸಿತು. ಕೇವಲ ಎಕ್ಸಾಮ್ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಕಾಲೇಜಿನತ್ತ ಆಗಮಿಸಿದ್ರು. ಭೌತಿಕ ಕ್ಲಾಸ್ಗೆ ಮೊದಲ ದಿನವೇ ದಾಖಲಾತಿ ಪ್ರಮಾಣ ಕಡಿಮೆಯಾಗಿತ್ತು. ಆನ್ಲೈನ್ ಕ್ಲಾಸ್ಗೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ಸಿಸಿಬಿ ಪೊಲೀಸರಿಂದ ಹ್ಯಾಕರ್ ಶ್ರೀಕಿ ಬಂಧನವಾಗ್ತಾ ಇದ್ದಂತೆಯೇ ಹ್ಯಾಕರ್ ಶ್ರೀಕಿಯನ್ನ ತೋರಿಸುವಂತೆ 2 ಯುವಕರ ಕಿಡ್ನಾಪ್ ಮಾಡಲಾಗಿತ್ತಂತೆ. ಯುವಕರನ್ನ ಕಿಡ್ನಾಪ್ ಮಾಡಿದ್ದ ಸುನೀಶ್ ಹೆಗ್ಡೆ ಅಂಡ್ ಟೀಮ್ ಬಗ್ಗೆ ಕಿಡ್ನಾಪ್ ಆಗಿದ್ದಂತಹ ಯುವಕರು ದೂರನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಜಯನಗರ ಮತ್ತು ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ನಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಕ್ಟೋಬರ್ 1ರಂದು ಶ್ರೀಕಿಯನ್ನ ತೋರಿಸುವಂತೆ ಅಭಿಲಾಷ್ ಶಶಾಂಕ್ರನ್ನ ಕಾರಿನಲ್ಲಿ ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಲಾಗಿತ್ತು. ಹೀಗಾಗಿ ಸುನೀಶ್ ಹೆಗ್ಡೆ ಆತನ ಸಹಚರರು ಹಲ್ಲೆ ನಡೆಸಿದ್ದಾಗಿ ದೂರು ನೀಡಲಾಗಿದೆ. ಡಾರ್ಕ್ ವೆಬ್ ಮೂಲಕ ಡ್ರಗ್ಸ್ ಡೀಲ್ ಕೇಸ್ನಲ್ಲಿ ಶ್ರೀಕಿ ಬಂಧನದ ಬಳಿಕ ಸುನೀಶ್ ಹೆಗ್ಡೆ ಮತ್ತವನ ಸಹಚರರು ಅಂಧರಾಗಿದ್ದಾರೆ. ಇಂಟರ್ನ್ಯಾಷನಲ್ ಹ್ಯಾಕರ್ ಶ್ರೀಕಿ ಬಂಧನವಾಗ್ತಾ ಇದ್ದಂತೆ ಆತನ ಮತ್ತಷ್ಟು ಆಪ್ತರು ಸೆರೆ ಸಿಗ್ತಾನೆ ಇದ್ದಾರೆ. ಹ್ಯಾಕರ್ ಶ್ರೀಕೃಷ್ಣನ ಸಂಪರ್ಕದಲ್ಲಿದ್ದ ಮತ್ತೋರ್ವನನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಕೋಲ್ಕತ್ತಾ ಮೂಲದ ರಾಬಿನ್ ಅನ್ನ ಬಂಧಿಸಿದ್ದು, ರಾಬಿನ್ ಬಿಟ್ಕಾಯಿನ್ ಮಾರಾಟ ಮಾಡ್ತಿದ್ದಂತೆ. ಶ್ರೀಕಿ ಸಂಪರ್ಕದ ಕುರಿತಂತೆ ರಾಬಿನ್ ಅನ್ನ ಸಿಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಸಚಿವರಾಗೋಕೆ ಅನರ್ಹರಾದ ಹಳ್ಳಿ ಹಕ್ಕಿ ವಿರುದ್ಧ ಸಾರಸಗಟಾಗಿ ಕುಟುಕಿದ್ದು ಯಾರು? ವಿಶ್ವನಾಥ್ಗೆ ಅದ್ಯಾರ ಶಾಪ ತಟ್ಟಿದೆ ಗೊತ್ತಾ? 16 ಗ್ರಾಮ ಪಂಚಾಯಿತಿಗಳಿಗೆ ಎಲೆಕ್ಷನ್ ಕ್ಯಾನ್ಸಲ್ ಆಗಿದ್ದು ಯಾಕೆ? ಸಿಎಂ ಬಿಎಸ್ವೈ ಪರ ಕಾಂಗ್ರೆಸ್ ನಾಯಕ ಬ್ಯಾಟ್ ಬೀಸಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ.
ಎಂಎಲ್ಸಿ ಎಚ್ ವಿಶ್ವನಾಥ್ ಸಚಿವರಾಗಲು ಅನರ್ಹರು ಅಂತ ಹೈಕೋರ್ಟ್ ತೀರ್ಪು ನೀಡಿದ್ದಕ್ಕೆ ನ್ಯಾಯಕ್ಕೆ ಸಿಕ್ಕ ಗೆಲುವು ಅಂತ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತನಾಡಿದಂತಹ ಸಾರಾ ಮಹೇಶ್, ನ್ಯಾಯದೇವತೆ ಮೂಲಕ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಿದೆ. ನಾನು ಜೆಡಿಎಸ್ ಕಾರ್ಯಕರ್ತರು ನಿಟ್ಟುಸಿರು ಬಿಟ್ಟಿದ್ದೇವೆ. ಇದು ಮಾಜಿ ಸಚಿವ ಎಚ್ ವಿಶ್ವನಾಥ್ಗೆ ದೇವರು ಕೊಟ್ಟಿರುವಂತಹ ಶಿಕ್ಷೆಯಾಗಿದ್ದು, ಆಣೆ ಪ್ರಮಾಣ ನಡೆದು 1 ವರ್ಷಕ್ಕೆ ತೀರ್ಮಾನವಾಗಿದೆ ಅಂತ ಹೇಳಿದ್ದಾರೆ. ಎಚ್ ವಿಶ್ವನಾಥ್ ಸಚಿವರಾಗಲು ಅನರ್ಹರಾಗುವ ಮೂಲಕ ಸತ್ಯ ಯಾವುದೆಂಬುದು ತೀರ್ಮಾನವಾಗಿದೆ ಅಂತ ಹೇಳಿದಂತಹ ಶಾಸಕ ಸಾರಾ ಮಹೇಶ್, ನಾನು ದೇವಾಲಯದಲ್ಲಿ ಕಣ್ಣೀರಿಟ್ಟು ತಾಯಿ ಬಳಿ ತಪ್ಪು ಯಾರದ್ದು ಸರಿ ಯಾರದ್ದು ತೋರಿಸುವಂತೆ ಕೇಳಿದೆ. ತಪ್ಪು ಮಾಡಿದ್ರೂ ಭಂಡತನದಿಂದ ಇದ್ರೆ ಏನಾಗುತ್ತೆ, ಶಕ್ತಿ ದೇವತೆ ಮುಂದೆ ಕೂತ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಎಂದು ಮಹೇಶ್ ಹೇಳಿದ್ದಾರೆ. ಬಿಜೆಪಿ ಸೇರಿದ 16 ಜನರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ, ಆದರೆ ವಿಶ್ವನಾಥ್ ಒಬ್ಬರಿಗೆ ಶಿಕ್ಷೆ ಆಗುತ್ತೆ ಅಂದ್ರೆ ಏನರ್ಥ ಅಂತ ಚಾಮುಂಡಿ ಬೆಟ್ಟದಲ್ಲಿ ಹೇಳಿದರು. ಸಿಎಂ ಬಿಎಸ್ವೈ ಹಿರಿಯರು ಹಾಗೂ ಅನುಭವಿ ರಾಜಕಾರಣಿಯಾಗಿದ್ದು ಕಷ್ಟದ ಸಂದರ್ಭದಲ್ಲಿ ಉತ್ತಮ ಕೆಲಸ ಮಾಡಿದ್ದಾರೆ ಅಂತ ಶ್ರೀರಂಗಪಟ್ಟಣದಲ್ಲಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಅವರು ಜನಕ್ಕೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಬಿಎಸ್ವೈ ಸಿಎಂ ಆಗಿ ಮುಂದುವರಿಯಲಿ ಅಂತ ರವೀಂದ್ರ ಶ್ರೀಕಂಠಯ್ಯ ಹೇಳಿದ್ದಾರೆ. ಕೆಲವರು ಸಿಎಂ ಬದಲಾವಣೆ ಬಗ್ಗೆ ಮೊದಲೇ ಮಾತಾಗಿತ್ತು ಅಂತ ಹೇಳ್ತಾರೆ, ಆದರೆ ಇದು ಅವರ ಪಕ್ಷದ ಆಂತರಿಕ ವಿಚಾರ ಅಂತ ರವೀಂದ್ರ ಹೇಳಿದರು. ರಾಜ್ಯದ 30 ಜಿಲ್ಲೆಗಳಲ್ಲಿನ ಗ್ರಾಮ ಪಂಚಾಯಿತಿ ಚುನಾವಣೆಗೆ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆಯೇ ಎಲ್ಲೆಡೆ ಚುನಾವಣೆ ಕಾವು ಜೋರಾಗಿದೆ. ಆದರೆ ಮೈಸೂರಿನ 16 ಗ್ರಾಮ ಪಂಚಾಯಿತಿಗಳಿಗೆ ಈ ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯುತ್ತಿಲ್ಲ. ಮೈಸೂರಿನ ಹೊರವರ್ತುಲ ರಸ್ತೆಗೆ ಹೊಂದಿಕೊಂಡಂತಿರುವ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೆ ಏರಿಸಲು ನಿರ್ಧಾರ ಮಾಡಿದ್ದು, ಮೈಸೂರು ತಾಲೂಕಿನ 14 ಗ್ರಾಮ ಪಂಚಾಯಿತಿ ಹಾಗೂ ನಂಜನಗೂಡು ತಾಲೂಕಿನ 2 ಗ್ರಾಮ ಪಂಚಾಯಿತಿ ಸೇರಿದಂತೆ ಒಟ್ಟು 16 ಗ್ರಾಮ ಪಂಚಾಯಿತಿಗಳನ್ನು ಚುನಾವಣಾ ಪ್ರಕ್ರಿಯೆಯಿಂದ ಚುನಾವಣಾ ಆಯೋಗ ಕೈಬಿಟ್ಟಿದೆ. ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಅಧಿನಿಯಮದಿಂದ ಕೈಬಿಟ್ಟು ಅಧಿಸೂಚನೆ ಹೊರಡಿಸಿದ್ದು, ಮುಂದಿನ ದಿನಗಳಲ್ಲಿ 16 ಗ್ರಾಮ ಪಂಚಾಯಿತಿಗಳು ಪಟ್ಟಣ ಪಂಚಾಯಿತಿ ಹಾಗೂ ನಗರಸಭೆಯಾಗಿ ಪರಿವರ್ತನೆ ಆಗಲಿದೆ. ಇಂದಿನಿಂದ ಮೆಡಿಕಲ್ ಕಾಲೇಜ್ ಆರಂಭವಾಗ್ತಾ ಇದ್ದಂತೆಯೇ ಪ್ರಾಯೋಗಿಕ ತರಗತಿಗಳಿಗೆ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ದಾವಣಗೆರೆ ಜೆಜಿಎಂ ಮೆಡಿಕಲ್ ಕಾಲೇಜ್ಗೆ ಬಹುದಿನಗಳ ಬಳಿಕ ವಿದ್ಯಾರ್ಥಿಗಳು ಆತಂಕದಲ್ಲಿ ಆಗಮಿಸಿದರು. ಈಗಾಗಲೇ ಕೋವಿಡ್ ಟೆಸ್ಟ್ ಮಾಡಿಸಿದ್ದೇವೆ, ನೆಗೆಟಿವ್ ಬಂದಿದ್ದು, ಪುಣ್ಯಕ್ಕೆ 2ನೇ ಹಂತ ಬರಬಾರದು ಅಂತ ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ. ಇಂದಿನಿಂದ ವೈದ್ಯಕೀಯ ಕೋರ್ಸ್ ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗಿದ್ರು ಕೂಡ ಹಾಸನದ ಸರ್ಕಾರಿ ವೈದ್ಯಕೀಯ ಕಾಲೇಜಿನತ್ತ ವಿದ್ಯಾರ್ಥಿಗಳು ತಲೆ ಹಾಕಲೇ ಇಲ್ಲ. ವಿದ್ಯಾರ್ಥಿಗಳಿಗಾಗಿ ಉಪನ್ಯಾಸಕರು ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಕಳೆದ 8 ತಿಂಗಳಿಂದ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಮೊದಲ ದಿನವಾದ್ದರಿಂದ ಕಾಲೇಜಿಗೆ ಹಲವು ವಿದ್ಯಾರ್ಥಿಗಳು ಗೈರಾಗಿದ್ದು ಕಂಡುಬಂತು. ಕೊರೋನಾ ಬಂದ ಬಳಿಕ ವೈದ್ಯಕೀಯ ಸಿಬ್ಬಂದಿ ಪಿಪಿಇ ಕಿಟ್ಗಳನ್ನು ಧರಿಸಿಯೇ ರೋಗಿಗಳನ್ನು ಟ್ರೀಟ್ ಮಾಡುತ್ತಿದ್ದಾರೆ. ಆದರೆ ಬಳಸಿದ ಪಿಪಿಇ ಕಿಟ್ಗಳು ರಸ್ತೆ ಬದಿ ಬಿಸಾಡಿರುವುದು ಕಂಡುಬಂದಿದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಗೌಡಳ್ಳಿ ರಸ್ತೆ ಬಳಿ ಕೋವಿಡ್ ಟೆಸ್ಟ್ ಮಾಡಲು ಬಳಸಿದಂತಹ ಪಿಪಿಇ ಕಿಟ್, ಗ್ಲೌಸ್, ಸ್ವಾಬ್ ಕಲೆಕ್ಟ್ ಮಾಡಲು ಬಳಸಿದಂತಹ ಪರಿಕರಗಳು ಪತ್ತೆಯಾಗಿದೆ. ಸಾರ್ವಜನಿಕ ಪ್ರದೇಶದಲ್ಲಿ ವಿಲೇವಾರಿಯಿಂದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ವಿವಾದಾತ್ಮಕ ಗೋಡೆ ಬರಹ ಬರೆದಿದ್ದವರ ಪತ್ತೆಗೆ ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ. ಮಂಗಳೂರು ಪೊಲೀಸರಿಗೆ ಗೋಡೆ ಬರಹ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಲಾಖೆಯ ಸಿಸಿ ಕ್ಯಾಮೆರಾಗಳು ಕಾರ್ಯನಿರ್ವಹಿಸದೇ ಇರುವುದರಿಂದ ಖಾಸಗಿ ಕಟ್ಟಡಗಳ ಸಿಸಿಟಿವಿ ದೃಶ್ಯಗಳಿಗೆ ಪೊಲೀಸರು ಮೊರೆ ಹೋಗಿದ್ದಾರೆ. ಆರೋಪಿಗಳ ಬಗ್ಗೆ ಮಾಹಿತಿ ಇದ್ರೆ ನೀಡುವಂತೆ ಸಾರ್ವಜನಿಕರಿಗೆ ಮಂಗಳೂರು ಪೊಲೀಸರು ಮನವಿ ಮಾಡಿದ್ದಾರೆ. ಘಟನೆ ನಡೆದು 4 ದಿನ ಕಳೆದರೂ ಆರೋಪಿಗಳು ಪತ್ತೆಯಾಗಿಲ್ಲ. ಆರೋಪಿಗಳನ್ನು ಬಂಧಿಸುವಂತೆ ವಿಪಕ್ಷ ನಾಯಕರು ಗಡುವು ಕೊಟ್ಟಿದ್ದಾರೆ. ಸರ್ಕಾರಿ ಜಾಗ ಒತ್ತುವರಿ ಮಾಡಿ ನಿರ್ಮಿಸಿದಂತಹ ಕಟ್ಟಡವನ್ನು ತೆರವುಗೊಳಿಸಲಾಗಿದೆ. ಮೈಸೂರು ಹೊರವಲಯದ ಮೇಟುಗಳಿಯಲ್ಲಿದ್ದಂತಹ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿ ಆ ಜಾಗದಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗಿತ್ತು. ಪಾಂಡ್ಯನ್ ಎಂಬುವರು ಒತ್ತುವರಿ ಮಾಡಿದಂತಹ ಜಾಗವನ್ನು ಮತ್ತೆ ವಶಕ್ಕೆ ಪಡೆಯಲಾಗಿದೆ. ಮೈಸೂರು ತಾಲೂಕು ಆಡಳಿತದಿಂದ ಅಕ್ರಮ ಕಟ್ಟಡ ತೆರವುಗೊಳಿಸಲಾಗಿದೆ. ಜೈಲಲ್ಲಿದ್ದರೂ ವಿನಯ್ ಕುಲಕರ್ಣಿ ರಾಯಲ್ ಲೈಫ್ ನಡೆಸ್ತಿರೋದು ಹೇಗೆ? ನಿತ್ಯವೂ ಡಿಫ್ರೆಂಟ್ ಊಟ ಮಾಡ್ತಿರೋದು ಹೇಗೆ ಕುಲಕರ್ಣಿ? ಖೈದಿಗಳಿಗೆ ಜೈಲಲ್ಲೂ ಮಸಾಜ್ ವ್ಯವಸ್ಥೆ ಮಾಡಿರೋದು ಎಲ್ಲಿ? ಸಿದ್ದು ಸವದಿ ವಿರುದ್ಧ ಕಾಂಗ್ರೆಸ್ ಪಾಳಯ ಸಿಡ್ತಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರೋ ವಿನಯ್ ಕುಲಕರ್ಣಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗ್ತಿದೆ ಎನ್ನಲಾಗ್ತಾ ಇದೆ. ಜೈಲಿನ ಸೆಲ್ನಲ್ಲೇ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಮನೆಯಂತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಅಲ್ಲದೆ ವಿನಯ್ ಕೇಳಿದ್ದೆಲ್ಲವೂ ಜೈಲಿನ ಒಳಗಡೆ ಸಪ್ಲೈ ಆಗ್ತಿದೆ ಅನ್ನೋ ಮಾಹಿತಿಯನ್ನು ಟಿವಿಎನ್ಗೆ ಜೈಲಿನ ಮೂಲಗಳು ತಿಳಿಸಿವೆ. ಜೈಲಿನೊಳಗಡೆ ವಿನಯ್ ಹೈಫೈ ಜೀವನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ರಟ್ಟಾಗಿದೆ.
ವಿನಯ್ ಕುಲಕರ್ಣಿ ಮೇಲೆ ಹಿಂಡಲಗ ಜೈಲಿನ ಅಧೀಕ್ಷಕನ ಕೃಪಾ ಕಟಾಕ್ಷವಿದೆ ಅಂತ ಹೇಳಲಾಗಿದೆ. ಇದರಿಂದ ವಿನಯ್ ಜೈಲಿನಲ್ಲಿ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಜೈಲಿನಲ್ಲಿರುವ ಖೈದಿಗಳೇ ವಿನಯ್ ಕುಲಕರ್ಣಿಗೆ ಆಳುಗಳಂತೆ ಕೆಲಸ ಮಾಡ್ತಿದ್ದಾರಂತೆ. ಇನ್ನು ನಿತ್ಯವೂ ವಿನಯ್ಗೆ ನಿತ್ಯ ಹೊರಗಿನಿಂದ ಉಪಹಾರ ಬರುತ್ತೆ ಎನ್ನಲಾಗಿದ್ದು, ಒಂದೊಂದು ದಿನವೂ ದೋಸೆ, ಇಡ್ಲಿ, ವಡಾ, ಪೂರಿ, ಚಪಾತಿ ಜೊತೆಗೆ ಹೆಚ್ಚು ಹಾಲನ್ನ ಜೈಲಿನ ಸಿಬ್ಬಂದಿಯೇ ತಂದುಕೊಡ್ತಾರೆ ಅಂತ ಜೈಲಿನ ಮೂಲಗಳು ತಿಳಿಸಿದೆ. ಇನ್ನು ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಮಧ್ಯಾಹ್ನದ ಊಟ ಧಾರವಾಡದ ಮನೆಯಿಂದ ಬರುತ್ತೆ ಅಂತ ಹೇಳಲಾಗಿದೆ. ಮಧ್ಯಾಹ್ನದ ಭೋಜನಕ್ಕೆ ರೊಟ್ಟಿ, ವೆರೈಟಿ ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ಬರುತ್ತಂತೆ. ಅಲ್ಲದೆ ನಿತ್ಯವೂ ವಿನಯ್ ಕುಲಕರ್ಣಿಗೆ ಡಿಫರೆಂಟ್ ಡಿನ್ನರ್ ಬೇಕು ಅಂತ ಹೇಳಲಾಗ್ತಿತ್ತು. ರೊಟ್ಟಿ, ಚಿಕನ್, ಬಿರಿಯಾನಿ, ನಾಟಿ ಕೋಳಿ ಸಾಂಬಾರ್ ತರಿಸಿಕೊಡಲಾಗ್ತಂತೆ. ಅಲ್ಲದೆ ಊಟದ ಜೊತೆಗೆ ಕುಲಕರ್ಣಿಗೆ ಡ್ರಿಂಕ್ಸ್ ಕೂಡ ಸಪ್ಲೈ ಆಗುತ್ತೆ ಅಂತ ಜೈಲಿನ ಉನ್ನತ ಮೂಲ ತಿಳಿಸಿದೆ. ಜೈಲಿನಲ್ಲಿರೋ ವಿನಯ್ ಕುಲಕರ್ಣಿಗೆ ಮನೆ ಊಟ ಸಪ್ಲೈ ಮಾಡೋಕೆ ಇಬ್ಬರು ಬಂಟರಿದ್ದಾರಂತೆ. ಅವರಿಬ್ಬರು ಧಾರವಾಡದಿಂದ ಇನೋವಾ ಸಫಾರಿ ಸ್ವಿಫ್ಟ್ ಡಿಸೈರ್ ಕಾರಲ್ಲಿ ಜೈಲಿಗೆ ಬರ್ತಾರಂತೆ. ಊಟದ ಬಳಿಕ ಊಟದ ಪಾರ್ಸಲ್ ಅನ್ನ ಜೈಲಿನ ಹೊರಗೆ ಕೆಲಸ ಮಾಡುವಂತಹ ಕೈದಿಗಳಿಗೆ ಕೊಡ್ತಾರೆ. ನಂತರ ಕೈದಿಗಳು ಡ್ಯೂಟಿಯಲ್ಲಿದ್ದಂತಹ ಸಿಬ್ಬಂದಿಗೆ ತಲುಪಿಸ್ತಾರೆ. ಆ ಬಳಿಕ ಮತ್ತೊಬ್ಬ ಜೈಲು ಸಿಬ್ಬಂದಿ ವಿನಯ್ಗೆ ಊಟ ತಲುಪಿಸ್ತಾರಂತೆ. ಆ ಒಬ್ಬ ಸಿಬ್ಬಂದಿ ಮನೆಯವರ ಜೊತೆ ಮಾತನಾಡೋದಕ್ಕೆ ವಿನಯ್ಗೆ ಮೊಬೈಲ್ ಕೂಡ ಕೊಡ್ತಾರಂತೆ. ಹೀಗೆ ವಿನಯ್ ಕುಲಕರ್ಣಿ ಜೈಲಿನಲ್ಲಿ ರಾಜನ ಥರ ಇದ್ದಾರಂತೆ ಹೇಳಲಾಗ್ತಿದೆ. ಆದ್ರೆ ವಿನಯ್ ಕುಲಕರ್ಣಿ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಇರ್ತಾರೆ ಎಂದಿದ್ದಂತಹ ಜೈಲು ಅಧೀಕ್ಷಕ ಕೃಷ್ಣಕುಮಾರ್ ಮಾತುಗಳೆಲ್ಲ ಸುಳ್ಳಾಗಿದೆ. ಯಾಕಂದ್ರೆ ವಿನಯ್ ಸೆಲ್ನಲ್ಲಿ ಮನೆಯಿಂದ ತಂತಹ ಬೆಡ್, ಟಿವಿ, ಟೇಬಲ್, ಫ್ಯಾನ್ ಕೊಡಲಾಗಿದೆಯಂತೆ. ಅಲ್ಲದೆ ಕುಲಕರ್ಣಿಗೆ ನಿತ್ಯ ಬಿಸ್ಲರಿ ವಾಟರ್, ಪ್ರತ್ಯೇಕ ಶೌಚಾಲಯ ಮತ್ತು ಬಾತ್ರೂಮ್ ವ್ಯವಸ್ಥೆ ಮಾಡಲಾಗಿದೆಯಂತೆ. ಮತ್ತು ಇಬ್ಬರು ಖೈದಿಗಳು ವಿನಯ್ಗೆ ನಿತ್ಯ ಆಯಿಲ್ ಮಸಾಜ್ ಮಾಡ್ತಾರಂತೆ. ಹೀಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಟ್ಟು ಅಪರೂಪಕ್ಕೆ ಅಧೀಕ್ಷಕ ಜೈಲಿಗೆ ಭೇಟಿ ನೀಡ್ತಾರೆ ಅಂತ ಹೇಳಲಾಗ್ತದೆ. ಹೀಗೆ ಮಾಜಿ ಸಚಿವ ಜೈಲಲ್ಲಿ ಬಿಂದಾಸ್ ಜೀವನ ಕಳೆಯುತ್ತಿದ್ದಾರೆ ಅಂತ ಹೇಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಕೊರೋನಾ ಆತಂಕ ಹೆಚ್ಚಾಗ್ತಾನೆ ಇದೆ. ಕಾಲೇಜು ಆರಂಭದ ನಂತರ ಅತಿಥಿ ಉಪನ್ಯಾಸಕರು ಸೇರಿ 80 ವಿದ್ಯಾರ್ಥಿಗಳಿಗೆ ಸೋಂಕು ಹೆಚ್ಚಳವಾಗ್ತಿದೆ. ಮದುವೆ ಸಮಾರಂಭ ಸೇರಿದಂತೆ ಕಾರ್ಯಕ್ರಮಗಳಲ್ಲಿ ಜನರು ಮೈಮರಿತಾ ಇರೋದ್ರಿಂದ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇದೆ. ಜನರು ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಂಡು ಓಡಾಡುವಂತೆ ಸೂಚನೆ ನೀಡಲಾಗಿದೆ. ಇಷ್ಟಾದರೂ ಸೋಂಕು ಹೆಚ್ಚಳವಾಗ್ತಾ ಇದ್ದು, ಪರಿಸ್ಥಿತಿ ಹೀಗೆ ಮುಂದುವರೆದರೆ ಹಾವೇರಿ, ಹಾನಗಲ್ ಮತ್ತು ರಾಣೆಬೆನ್ನೂರು ನಗರದಲ್ಲಿರೋ ಡಿಗ್ರಿ ಕಾಲೇಜುಗಳನ್ನು ಬಂದ್ ಮಾಡಲು ಚಿಂತನೆ ನಡೆಸಲಾಗ್ತಿದೆ ಅಂತ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣವರ್ ಹೇಳಿದ್ದಾರೆ. ಮಹಾಲಿಂಗಪುರ ಪುರಸಭೆ ಸದಸ್ಯರ ತಳ್ಳಾಟ ನೂಕಾಟದಲ್ಲಿ ಸದಸ್ಯ ಚಾಂದಿನಿ ನಾಯ್ಕ ಗರ್ಭಪಾತ ಆರೋಪ ಎದುರಾಗಿದ್ದು, ಇದರಿಂದ ರೊಚ್ಚಿಗೆದ್ದಿರುವಂತಹ ಕಾಂಗ್ರೆಸ್ ಡಿಸೆಂಬರ್ 5ರಂದು ಮಹಾಲಿಂಗಪುರದಲ್ಲಿ ಬೃಹತ್ ಧರಣಿ ನಡೆಸಲಿದ್ದಾರೆ. ಘಟನೆಯನ್ನು ಖಂಡಿಸಿ ಭಾರೀ ಪ್ರತಿಭಟನೆಗೆ ಕಾಂಗ್ರೆಸ್ ಮುಂದಾಗಿದ್ದು, ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಎಸ್ಆರ್ ಪಾಟೀಲ್, ಉಮಾಶ್ರೀ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಪ್ರತಿಭಟನಾ ರೂಪುರೇಷೆ ಬಗ್ಗೆ ಮಹಾಲಿಂಗಪುರದಲ್ಲಿಂದು ಮಾಜಿ ಸಚಿವೆ ಉಮಾಶ್ರೀ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಕೊಪ್ಪಳ ನಗರದ 15ನೇ ವಾರ್ಡ್ನಲ್ಲಿ 10ಕ್ಕೂ ಹೆಚ್ಚು ಆಟೋಗಳ ಚಕ್ರಗಳನ್ನು ದುಷ್ಕರ್ಮಿಗಳು ಕದ್ದೊಯ್ದಿದ್ದಾರೆ. ಮನೆ ಎದುರು ನಿಲ್ಲಿಸಿದಂತಹ 3 ಆಟೋಗಳ ವೀಲನ್ನ ಅನುಮಾನ ಬಾರದಂತೆ ಬಿಚ್ಚಿ ಕದ್ದು ಪರಾರಿಯಾಗಿದ್ದಾರೆ. ಇದರಿಂದ ಆಟೋ ಮಾಲೀಕರು ಕಂಗೆಟ್ಟಿದ್ದಾರೆ. ಯಾವುದೇ ಅನುಮಾನ ಬಾರದಂತೆ ಕಿಡಿಗೇಡಿಗಳು ಕಳ್ಳತನ ಮಾಡಿದ್ದು, ಸಾಲ ಮಾಡಿ 3 ಮಕ್ಕಳಿಗೆ ಆಟೋ ಕೊಡಿಸಿದಂತಹ ತಾಯಿ ಕಣ್ಣೀರು ಹಾಕಿದ್ದಾರೆ. ಒಂದು ಚಕ್ರಕ್ಕೆ 5,000 ರೂಪಾಯಿ ಹಾಕಬೇಕು, ದುಡಿಮೆ ಇಲ್ಲ, ನಾವೇನ್ ಮಾಡೋಣ ಅಂತಿರುವಂತಹ ಮಾಲೀಕರು 2 ತಿಂಗಳಲ್ಲಿ 3 ಬಾರಿ ಆಟೋ ಚಕ್ರಗಳು ಕಳ್ಳತನವಾದರೂ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕೊರೋನಾ ವೈರಸ್ಗೆ ಆದಷ್ಟು ಬೇಗ ಸಿಗಲಿದೆಯಾ ಲಸಿಕೆ? ಹೆಮ್ಮಾರಿಗೆ ಕಡಿಮೆ ಬೆಲೆಯಲ್ಲಿ ಸಿಗಲಿದೆಯಾ ಲಸಿಕೆ? ಲಸಿಕೆ ಹಂಚಿಕೆ ಬಗ್ಗೆ ಬೆಂಗಳೂರಿನಲ್ಲಿ ಹೇಗೆ ನಡೀತಾ ಇದೆ ಗೊತ್ತಾ ವ್ಯವಸ್ಥೆ? ಇದೆಲ್ಲವನ್ನು ನೋಡೋಣ ಕೊರೋನಾಗೆ ಮತ್ತು ನ್ಯೂಸ್ ಟಾಪ್ 9ನಲ್ಲಿ. ಜಗತ್ತನ್ನೇ ಕಾಡ್ತಿರೋ ಕಿಲ್ಲರ್ ವೈರಸ್ಗೆ ವ್ಯಾಕ್ಸಿನ್ ಯಾವಾಗ ಸಿಗುತ್ತೋ ಅನ್ನುವಂತಹ ಕುತೂಹಲಕ್ಕೆ ಸದ್ಯದಲ್ಲೇ ತೆರೆ ಬೀಳಲಿದೆ. ಡಿಸೆಂಬರ್ 2ನೇ ವಾರದಲ್ಲಿ ಅಮೆರಿಕದಲ್ಲಿ ವ್ಯಾಕ್ಸಿನ್ ಸಿಗಲಿದೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಇದರ ಮಧ್ಯೆ ಮತ್ತೊಂದು ಮದ್ದು ಸಿದ್ಧವಾಗ್ತಿದೆ ಎನ್ನಲಾಗ್ತಿದೆ. ಸರ್ಕಾರಗಳು ಒಪ್ಪಿದರೆ ತಿಂಗಳಾಂತ್ಯಕ್ಕೆ ಮಾರುಕಟ್ಟೆಗೆ ಮೊಡರ್ನಾ ಲಸಿಕೆ ಬರಲಿದೆಯಂತೆ. ಎಫ್ಡಿಎಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಫೈಸರ್, ಆಸ್ಟ್ರಾಜೆನಿಕಾಗಿಂತ ಪರಿಣಾಮಕಾರಿಯಾಗಿರುವಂತಹ ಈ ವ್ಯಾಕ್ಸಿನ್ ಜನರ ಕೈ ಸೇರೋ ಸಾಧ್ಯತೆ ಇದೆ. ಕೊರೋನಾಗೆ ಮೊಡರ್ನಾ ಕಂಪನಿಯು ಲಸಿಕೆ ಕಂಡು ಹಿಡಿದಿದೆಯಂತೆ. ಕೊರೋನಾ ವಿರುದ್ಧ 100% ಪರಿಣಾಮಕಾರಿಯಾಗಿದ್ದು, ಸ್ವತಃ ಲಸಿಕೆ ತಯಾರಿಸಿದಂತಹ ಮೊಡರ್ನಾ ಕಂಪನಿಯ ಈ ಬಗ್ಗೆ ಹೇಳಿಕೊಂಡಿದೆ. ಅಮೆರಿಕದ ಆರೋಗ್ಯ ಸಂಸ್ಥೆ ಜೊತೆಗೂಡಿ ಮೊಡರ್ನಾ ಲಸಿಕೆ ತಯಾರಿಸಿದ್ದು, ಈಗಾಗಲೇ ಸುಮಾರು 196 ಜನರ ಮೇಲೆ ಕ್ಲಿನಿಕಲ್ ಪ್ರಯೋಗ ನಡೆದಿದೆಯಂತೆ. 185 ರೋಗಿಗಳು ಮೊಡರ್ನಾ ಲಸಿಕೆಯ ಮಾದರಿಯನ್ನು ಪಡೆದುಕೊಂಡಿದ್ದು, ಈ ಪೈಕಿ ಡಮ್ಮಿ ವ್ಯಾಕ್ಸಿನ್ ಪಡೆದಿದ್ದ ಒಬ್ಬರು ಮಾತ್ರ ಸಾವನ್ನಪ್ಪಿದ್ದಾರೆ. ಫೈಸರ್ ಬಯೋಎನ್ಟೆಕ್ ವ್ಯಾಕ್ಸಿನ್ಗಿಂತ ಕಡಿಮೆ ಬೆಲೆಗೆ ಮೊಡರ್ನಾ ಲಸಿಕೆ ಸಿಗಲಿದೆ ಎಂಬ ಮಾತು ಕೇಳಿ ಬರ್ತಾ ಇದೆ. ಲಸಿಕೆಯನ್ನು ಶೀಘ್ರದಲ್ಲೇ ಮಾರುಕಟ್ಟೆಗೆ ತರಲು ಅನುಮತಿ ನೀಡುವಂತೆ ಮೊಡರ್ನಾ ಕಂಪನಿ ಮನವಿ ಮಾಡಿದೆ. ಎಫ್ಡಿಎ ಅನುಮತಿ ನೀಡಿದರೆ ಡಿಸೆಂಬರ್ ತಿಂಗಳೊಳಗೆ ಮಾರುಕಟ್ಟೆಗೆ ಲಸಿಕೆಯು ಬರಲಿದೆ. ಡಿಸೆಂಬರ್ 17ರಂದು ಮೊಡರ್ನಾ ಮನವಿ ಕುರಿತು ಎಫ್ಡಿಎನಿಂದ ಪರಿಶೀಲನೆ ನಡೆಸಿದ್ದು, ಸೋಂಕಿತರಿಗೆ ಮೊಡರ್ನಾ ಲಸಿಕೆಯನ್ನು 2 ಬಾರಿ ನೀಡಬೇಕಾಗುತ್ತೆ ಅಂತ ಕಂಪನಿ ಹೇಳಿದೆ.
ವೈರಸ್ಗೆ ಬೆಂಗಳೂರಿನಲ್ಲೂ ವ್ಯಾಕ್ಸಿನ್ ನೀಡಲು ಸಕಲ ಸಿದ್ಧತೆಗಳು ನಡೀತಾ ಇದೆ. ಮೊದಲ ಹಂತದಲ್ಲಿ ವಾರಿಯರ್ಸ್ಗೆ ಲಸಿಕೆ ನೀಡಲಾಗುತ್ತೆ. 1,15,000 ಮಂದಿ ವಾರಿಯರ್ಸ್ಗೆ ಲಸಿಕೆ ನೀಡಲು ಪ್ಲಾನ್ ಮಾಡಲಾಗಿದ್ದು, ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ವಾರಿಯರ್ಸ್ಗೆ ಕೊರೋನಾ ವ್ಯಾಕ್ಸಿನ್ ಸಿಗಲಿದೆ. ಲಸಿಕೆ ಪಡೆಯುವ ಮುನ್ನ ಕೆಲ ದಾಖಲೆಗಳನ್ನು ನೀಡುವುದು ಕಡ್ಡಾಯವಾಗಿರಲಿದೆ. ಕೆಲಸ ಮಾಡುತ್ತಿರುವಂತಹ ಸಂಸ್ಥೆಯಿಂದ ದೃಢೀಕರಣ ಪತ್ರ ಪಡೆಯಬೇಕು. ವಾರಿಯರ್ಸ್ ವೋಟರ್ ಐಡಿ, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತೋರಿಸಬೇಕಿದೆ. ವಾರಿಯರ್ಸ್ ಬಳಿಕ ಬೆಂಗಳೂರಿನ ಜನರಿಗೆ ಲಸಿಕೆ ನೀಡಲು ಬಿಬಿಎಂಪಿ ಕೂಡ ಪ್ಲಾನ್ ಮಾಡಿದೆ. ವಾರಿಯರ್ಸ್ಗೆ ಆಧಾರ್ ಕಾರ್ಡ್ನಲ್ಲಿ ಬೆಂಗಳೂರಿನ ವಿಳಾಸ ಕಡ್ಡಾಯವಾಗಿರಬೇಕು. ಬೆಂಗಳೂರಿನಲ್ಲಿ ಸಾಕಷ್ಟು ಜನ ವಲಸಿಗರು ಇದ್ದಾರೆ. ಕೊರೋನಾ ಭಯಕ್ಕೆ 2-3 ಬಾರಿ ಲಸಿಕೆ ಪಡೆಯುವ ಸಾಧ್ಯತೆ ಇದೆ. ಹೀಗಾಗಿ ಬೆಂಗಳೂರಿನ ನಿವಾಸಿಗಳ ವಿಳಾಸ ಪಡೆದು ಲಸಿಕೆ ನೀಡಲು ಪ್ಲಾನ್ ಮಾಡಿದ್ದು, ಲಸಿಕೆ ಸ್ಟೋರ್ ಮಾಡಲು ಲಸಿಕೆ ನೀಡಲು ಬಿಬಿಎಂಪಿ ಸಜ್ಜಾಗಿರುವುದಾಗಿ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೊರೋನಾ ವಾರಿಯರ್ಸ್ಗೆ ಮೊದಲ ಹಂತದಲ್ಲಿ ವ್ಯಾಕ್ಸಿನ್ ನೀಡಲು ಸರ್ಕಾರ ಸಜ್ಜಾಗಿದ್ದರೂ ಸಹ ಕೆಲ ನಿರ್ಬಂಧಗಳನ್ನು ವಿಧಿಸಿದೆ. ಲಸಿಕೆ ಪಡೆಯುವವರಿಗೆ ಬೇರೆ ರೋಗಗಳಿಂದ ಬಳಲ್ತಾ ಇದ್ರೆ ಅಂತಹ ವ್ಯಕ್ತಿಗಳಿಗೆ ಲಸಿಕೆ ನೀಡಲ್ಲ ಅಂತ ಬಿಬಿಎಂಪಿ ಹೇಳಿದೆ. ಈ ಬಗ್ಗೆ ಸ್ಪಷ್ಟೀಕರಣ ನೀಡಿರುವಂತಹ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್, ಲಸಿಕೆ ಪಡೆಯುವವರು ಸಂಪೂರ್ಣ ಆರೋಗ್ಯವಾಗಿರಬೇಕು. ಆರೋಗ್ಯವಾಗಿರುವಂತಹ ವ್ಯಕ್ತಿಗೆ ಮಾತ್ರ ಕೊರೋನಾ ವ್ಯಾಕ್ಸಿನ್ ನೀಡುವುದಾಗಿ ಹೇಳಿದ್ದಾರೆ. ಭಾರತದಲ್ಲಿ ಕೊರೋನಾ ಸೋಂಕಿನ ಸುನಾಮಿ ಕಡಿಮೆಯಾಗಿದ್ರೂ ಸೋಂಕು ಆಮೆಗತಿಯಲ್ಲಿ ಜನರನ್ನ ಕಾಡೋದಕ್ಕೆ ಶುರು ಮಾಡ್ತಾ ಇದೆ. ದೇಶದಲ್ಲಿ ಕೇವಲ 24 ಗಂಟೆಗಳ ಅವಧಿಯಲ್ಲಿ 31,118 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದು, ಕೊರೋನಾ ಪೀಡಿತರ ಸಂಖ್ಯೆ 94,62,810ಕ್ಕೆ ಏರಿಕೆಯಾಗಿದೆ. ಒಂದೇ ದಿನದಲ್ಲಿ 482 ಜನರು ಬಲಿಯಾಗಿದ್ದಾರೆ. ದೇಶದಲ್ಲಿ ಇವರಿಗೆ 1,37,621 ಜನ ಬಲಿಯಾಗಿದ್ದು, 88,89,585 ಜನ ಗುಣಮುಖರಾಗಿದ್ದಾರೆ. ದೇಶದಲ್ಲಿ ಸದ್ಯ 4,35,603 ಜನ ಕೊರೋನಾ ಸೋಂಕಿನಿಂದ ಚಿಕಿತ್ಸೆ ಪಡೆದಿದ್ದಾರೆ. ಕೊರೋನಾ ಸೋಂಕು ಆಫ್ರಿಕಾದಲ್ಲೂ ಅಬ್ಬರಿಸಿದ್ದು, ಜಿಂಬಾಬ್ವೆ ದೇಶದಲ್ಲಿ ಸೋಂಕಿತರ ಸಂಖ್ಯೆ 10,000 ಗಡಿ ದಾಟಿದೆ. ದೇಶದಲ್ಲಿ ಈವರೆಗೆ 10,034 ಜನರಿಗೆ ವೈರಸ್ ಅಟ್ಯಾಕ್ ಆಗಿರುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೇಳಿದೆ. ಇಲ್ಲಿವರೆಗೂ ಕೊರೋನಾ ಸೋಂಕಿನಿಂದ 277 ಜನರು ಜೀವ ಕಳೆದುಕೊಂಡಿದ್ದು, ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಕೊರೋನಾ ಸೋಂಕು ಹೆಚ್ಚಳವಾಗ್ತಾ ಇರುವ ಬಗ್ಗೆ ಆರೋಗ್ಯ ಇಲಾಖೆ ಕಳವಳ ವ್ಯಕ್ತಪಡಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ವಿಶೇಷ ಸಲಹೆಗಾರ ಸ್ಥಾನಕ್ಕೆ ಅಟ್ಲಾಸ್ ರಾಜೀನಾಮೆ ನೀಡಿದ್ದಾರೆ ಅಂತ ವೈಟ್ ಹೌಸ್ ಅಧಿಕಾರಿಗಳು ಹೇಳಿದ್ದಾರೆ. ಕೊರೋನಾ ವೈರಸ್ ಕಾರ್ಯಪಡೆಯ ಇತರೆ ಸದಸ್ಯರೊಂದಿಗೆ ಪದೇ ಪದೇ ಘರ್ಷಣೆ ಮಾಡಿಕೊಂಡಿದ್ದಂತಹ ಅಟ್ಲಾಸ್ ಲಕ್ಷಾಂತರ ಜನರನ್ನ ಕೊಂದ ಜಾಗತಿಕ ಕೊರೋನಾ ರೋಗದ ಬಗ್ಗೆ ಟ್ರಂಪ್ಗೆ ತಪ್ಪು ಮಾಹಿತಿ ನೀಡಿ ತಪ್ಪು ದಾರಿಗೆ ಎಳೆದಿದ್ದಾರೆ ಅಂತ ನರರೋಗ ತಜ್ಞರು ಆರೋಪ ಮಾಡಿದ್ದಾರೆ. ಇವರ ಈ ತಪ್ಪು ನಿಲುವುಗಳೇ ಜೋ ಬೈಡನ್ ಗೆಲುವಿಗೆ ಸಹಕಾರಿಯಾಯಿತು ಅನ್ನೋ ಆರೋಪ ಕೂಡ ಆಯಿತು. ವಿವಾದಾತ್ಮಕ ಸ್ಥಾನಕ್ಕೆ ಅಟ್ಲಾಸ್ ರಾಜೀನಾಮೆ ಸಲ್ಲಿಸಿದ್ದಾರೆ. ರೈತರ ಆಕ್ರೋಶದ ಕಿಚ್ಚಿಗೆ ತಂಡ ಹೊಡೆದ ಕೇಂದ್ರ ಸರ್ಕಾರ, ಮಾತುಕತೆಗೆ ಬನ್ನಿ ಅಂತ ಆಹ್ವಾನ ಕೊಟ್ಟ ಕೃಷಿ ಸಚಿವ. ಹೈದರಾಬಾದ್ನಲ್ಲಿ ಗ್ರೇಟರ್ ಹಾಕೋಕೆ ನಡೀತಾ ಇದೆ ವೋಟಿಂಗ್ ಫೈಟ್. ಕಾಡು ಪ್ರಾಣಿಗಳು ರಸ್ತೆ ದಾಟೋಕೆ ಅರಣ್ಯ ಇಲಾಖೆ ಮಾಡಿದ ಇಕೋ ಬ್ರಿಡ್ಜ್ ಹೇಗಿದೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಕೇಂದ್ರದ ಕೃಷಿ ನೀತಿ ವಿರೋಧಿಸಿ ಕಳೆದ ಕೆಲ ದಿನಗಳಿಂದ ರೈತರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. 6 ದಿನಗಳಿಂದ ನಡೀತಾ ಇದ್ದಂತಹ ಪ್ರತಿಭಟನೆಯ ಕಾವಿಗೆ ಕೊನೆಗೂ ಕೇಂದ್ರ ಸರ್ಕಾರ ಮಣಿದಿದ್ದು, ರೈತ ನಾಯಕರ ಜೊತೆ ಮಾತುಕತೆಗೆ ನಿರ್ಧರಿಸಿದೆ. ದೆಹಲಿಯ ವಿಜ್ಞಾನ ಭವನದಲ್ಲಿ ಸಭೆ ನಡೆಸಲು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸಭೆ ಕರೆದಿದ್ದು, ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ. ಕೇಂದ್ರದ ಕೃಷಿ ಮಸೂದೆ ವಿರುದ್ಧ ಸಿಡಿದಿದ್ದಿರುವಂತಹ ರೈತರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಸತತ 6 ದಿನಗಳಿಂದ ಪಂಜಾಬ್ನಿಂದ ದೆಹಲಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ನಿಲುವು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ದೆಹಲಿಯ ಬುರಾರಿಯಲ್ಲಿ ಕೊರೆವ ಚಳಿಯಲು ಸಂತ್ ನಿರಾನ್ ಕರಿ ಮೈದಾನದಲ್ಲಿ ಪ್ರತಿಭಟನೆ ನಡೆಸಿದ್ರು. ನೂರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರಾದೇಶಿಕ ಪಕ್ಷಗಳ ಜೊತೆ ರಾಷ್ಟ್ರೀಯ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿರುವಂತಹ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆಯ ಮತದಾನವು ಭರ್ಜರಿಯಾಗಿ ನಡೆದಿದೆ. ಜಿಎಚ್ಎಂಸಿಯ 150 ಸ್ಥಾನಗಳಿಗೆ ಮತದಾನ ನಡೀತಾ ಇದ್ದು, ಬೆಳಗ್ಗಿನಿಂದಲೂ ಮತದಾನ ಚುರುಕಿನಿಂದ ನಡೀತಾ ಇದೆ. ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದೆ. ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆದ್ದು ಬೀಗಲೇಬೇಕೆಂದು ಬಿಜೆಪಿ ಪಣ ತೊಟ್ಟಿದ್ದು, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ಕ್ಯಾಂಪೇನ್ ನಡೆದಿದ್ದು, ಇವರ ವಿರುದ್ಧ ತೊಡೆತಟ್ಟಿ ನಿಂತಿರುವಂತಹ ಅಸಾದುದ್ದೀನ್ ಓವೈಸಿ ಮತದಾನ ಮಾಡಿದ್ರು. ಕಿಶನ್ ರೆಡ್ಡಿ ಕೂಡ ಕುಟುಂಬ ಸಮೇತರಾಗಿ ಹಕ್ಕು ಚಲಾವಣೆ ಮಾಡಿದ್ರು. ಬಿಎಸ್ಎಫ್ ರೈಸಿಂಗ್ ಡೇ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಬಿಎಸ್ವೈ ಸಿಬ್ಬಂದಿ ಮತ್ತವರ ಕುಟುಂಬಸ್ಥರಿಗೆ ಶುಭ ಕೋರಿದ್ರು. ಟ್ವೀಟ್ ಮೂಲಕ ಶುಭ ಕೋರಿರುವಂತಹ ಮೋದಿ, ಬಿಎಸ್ಎಫ್ ದೇಶದ ಶೌರ್ಯ ಶಕ್ತಿ ಎಂದು ಗುರುತಿಸಿಕೊಂಡಿದೆ. ರಾಷ್ಟ್ರ ರಕ್ಷಣೆ, ನೈಸರ್ಗಿಕ ವಿಪತ್ತು ವೇಳೆ ಜನರಿಗೆ ಸಹಾಯ ಮಾಡುವ ಮೂಲಕ ದೇಶದ ಜನರ ಪ್ರೀತಿಗೆ ಪಾತ್ರವಾಗಿದೆ. ಭಾರತವು ಬಿಎಸ್ಎಫ್ ಬಗ್ಗೆ ಹೆಮ್ಮೆ ಪಡುತ್ತೆ ಅಂತ ಪ್ರಧಾನಿ ಮೋದಿ ಶುಭ ಕೋರಿದ್ದಾರೆ.
ಭಾರತದಲ್ಲಿ ಅಬ್ಬರಿಸಿ ಬೊಬ್ಬಿರಿದಂತಹ ಕೊರೋನಾ ವೈರಸ್ನ ಅಟ್ಟಹಾಸ ನವೆಂಬರ್ ತಿಂಗಳಿನಲ್ಲೇ ಕೊಂಚ ಮಟ್ಟಿಗೆ ತಗ್ಗಿದೆ ಅಂತಾನೆ ಹೇಳಬಹುದು. ಯಾಕಂದ್ರೆ ತಿಂಗಳಿನಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಇಳಿಕೆಯಾಗಿದ್ದು ಸಾವಿನ ಸಂಖ್ಯೆ ಕೂಡ ತಗ್ಗಿದೆ. ಇಡೀ ತಿಂಗಳಿನಲ್ಲಿ 15,494 ಜನರು ಸೋಂಕಿನಿಂದ ಜೀವ ಕಳೆದುಕೊಂಡಿದ್ದಾರೆ. ಅಕ್ಟೋಬರ್ನಲ್ಲಿ 23,472 ಜನ ಜೀವ ಕಳೆದುಕೊಂಡಿದ್ದಾರೆ. ಜೂನ್ನಲ್ಲಿ 11,988 ಜನರು ಕೋವಿಡ್ಗೆ ತುತ್ತಾಗಿದ್ದರು. ಅರಣ್ಯ ಪ್ರದೇಶಗಳನ್ನು ಹಾದು ಹೋಗುವ ಹೆದ್ದಾರಿಗಳಲ್ಲಿ ಕಾಡು ಪ್ರಾಣಿಗಳಿಗೆ ಸಂಚಕಾರ ಎದುರಾಗ್ತಾನೆ ಇರುತ್ತೆ. ವಾಹನಗಳ ಓಡಾಟದಿಂದಾಗಿ ವನ್ಯಜೀವಿಗಳಿಗೂ ಆಪತ್ತು ಎದುರಾಗ್ತಾ ಇದೆ. ಹೀಗಾಗಿ ಉತ್ತರಾಖಂಡ್ನ ಕಲಾಧುಂಗಿ ಅರಣ್ಯ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬಿದಿರಿನಿಂದ ಇಕೋ ಸೇತುವೆ ನಿರ್ಮಿಸಲಾಗಿದೆ. ಕಾಡು ಪ್ರಾಣಿಗಳು ಒಂದು ಅರಣ್ಯದಿಂದ ಮತ್ತೊಂದು ಅರಣ್ಯಕ್ಕೆ ಸೇತುವೆ ಮೂಲಕ ಹಾದು ಹೋಗಬಹುದಾಗಿದೆ. ಗುರುನಾನಕ್ ಜಯಂತಿಯ ಪ್ರಯುಕ್ತ ಸಿಖ್ ಸಮುದಾಯಕ್ಕೆ ಅಮೆರಿಕದ ನಿಯೋಜಿತ ಅಧ್ಯಕ್ಷ ಜೋ ಬೈಡೆನ್ ಮತ್ತು ನಿಯೋಜಿತ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಶುಭ ಕೋರಿದ್ದಾರೆ. ಜಂಟಿ ಪ್ರಕಟಣೆ ಮೂಲಕ ಶುಭ ಕೋರಿರುವಂತಹ ಇಬ್ಬರು ನಾಯಕರು ಅಮೆರಿಕ ಮತ್ತು ವಿಶ್ವದಲ್ಲಿರುವಂತಹ ಎಲ್ಲ ಸಿಖ್ ಗೆಳೆಯರಿಗೆ ಶುಭಾಶಯ ತಿಳಿಸಿದ್ದಾರೆ. ಕೋವಿಡ್ ಸಂಕಷ್ಟದಲ್ಲಿ ಸಿಖ್ ಸಮುದಾಯದವರು ತಮ್ಮ ಗುರುದ್ವಾರಗಳಲ್ಲಿ ಊಟ ಉಪಚಾರ ಮಾಡಿದ್ದಾರೆ. ಹೀಗಾಗಿ ಸಿಖ್ ಸಮುದಾಯಕ್ಕೆ ಎಲ್ಲರೂ ಕೃತಜ್ಞರಾಗಿರಬೇಕು ಅಂತ ಜೋ ಬೈಡೆನ್ ಕಮಲಾ ಹ್ಯಾರಿಸ್ರಿಂದ ಜಂಟಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೊಲಂಬಿಯಾ ದೇಶದಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾನೆ ಇದೆ. ಮಕ್ಕಳ ಮೇಲೆ ನಿರಂತರವಾಗಿ ನಡೀತಾ ಇರುವಂತಹ ದೌರ್ಜನ್ಯ ಮತ್ತು ಶೋಷಣೆ ನಿಲ್ಲಬೇಕೆಂದು ಹೋರಾಟ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಕೊಲಂಬಿಯಾದ ಬೊಗೋಟಾ ನಗರದಲ್ಲಿ ಸಾವಿರಾರು ಗೊಂಬೆಗಳನ್ನು ಇಟ್ಟು ಮಕ್ಕಳ ಶೋಷಣೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಕೊಹ್ಲಿ ನಾಯಕತ್ವದ ಬಗ್ಗೆ ಎದ್ದಿದ್ದ ವಿವಾದಗಳಿಗೆ ಆಸ್ಟ್ರೇಲಿಯಾದ ಮಾಜಿ ಆಟಗಾರರು ಹೇಳಿದ್ದೇನು? ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳಿನಲ್ಲೂ ಪೊಗರು ಸಿನಿಮಾ ಕ್ರೇಜ್ ಹೆಚ್ಚಿಸಿರುವುದು ಹೇಗೆ? ವಿನಯ್ ಪ್ರಭಾಕರ್ ಹುಟ್ಟುಹಬ್ಬಕ್ಕೆ ರಾಬರ್ಟ್ ಸಿನಿಮಾ ಕೊಟ್ಟ ಗಿಫ್ಟ್ ಏನು? ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ಅಲ್ಲಿ. 6 ರಾಜ್ಯಗಳಲ್ಲಿ ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರುವ ಬಡ 100 ಮಕ್ಕಳ ಚಿಕಿತ್ಸೆಗೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಸಹಾಯ ಮಾಡಿದ್ದಾರೆ. ಮಕ್ಕಳ ಆರೋಗ್ಯ ಚೇತರಿಕೆಯಾಗಿ ಆರ್ಥಿಕವಾಗಿ ಸಚಿನ್ ತೆಂಡೂಲ್ಕರ್ ಸಹಾಯ ಮಾಡಿದ್ದಾರೆ ಎಂದು ಚಾರಿಟಿ ಫೌಂಡೇಶನ್ ಹೇಳಿದೆ. ಬಿಜೆಪಿ ಸರ್ಕಾರದ ರೈತ ವಿರೋಧಿ ಮಸೂದೆಗಳ ವಿರುದ್ಧ ದೆಹಲಿಯಲ್ಲಿ ಲಕ್ಷಾಂತರ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ರೈತರ ಪ್ರತಿಭಟನೆಗೆ ಇಂಗ್ಲೆಂಡ್ ತಂಡದ ಮಾಜಿ ಕ್ರಿಕೆಟಿಗ ಮೂಲತಃ ಭಾರತದವರಾದ ಮಾಂಟಿ ಪನೇಸರ್ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಿಂದ ಟೆಸ್ಟ್ ಕ್ರಿಕೆಟ್ಗೆ ಇದುವರೆಗೆ ಹೆಚ್ಚಿನ ಉತ್ತೇಜನ ದೊರೆತಿಲ್ಲ ಎಂದು ಐಸಿಸಿಗೆ ಹೊಸದಾಗಿ ನೇಮಕಗೊಂಡಿರುವ ಅಧ್ಯಕ್ಷ ಗ್ರೆಗ್ ಬಾರ್ಕ್ಲೆ ಅಭಿಪ್ರಾಯಪಟ್ಟಿದ್ದಾರೆ. ಐಸಿಸಿ ಅಧ್ಯಕ್ಷರ ಈ ಹೇಳಿಕೆ ಚಾಂಪಿಯನ್ಶಿಪ್ನ ಭವಿಷ್ಯದ ಬಗ್ಗೆ ಅನುಮಾನ ಹುಟ್ಟುಹಾಕಿದೆ. ನನಗೆ ಕೊಹ್ಲಿ ಬ್ಯಾಟಿಂಗ್ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ. ಆ ಕುರಿತು ನಾನು ಯೋಚನೆಯನ್ನೇ ಮಾಡಲಾರೆ. ನಿಸ್ಸಂದೇಹವಾಗಿ ಅವರೊಬ್ಬ ಅದ್ಭುತ ಆಟಗಾರ. ಕ್ರಿಕೆಟ್ನ ಎಲ್ಲ ಆವೃತ್ತಿಗಳಲ್ಲೂ ಕೊಹ್ಲಿ ವಿಶ್ವದ ಶ್ರೇಷ್ಠ ಆಟಗಾರ ಎಂದು ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಮೈಕಲ್ ವಾನ್ ಅಭಿಪ್ರಾಯಪಟ್ಟಿದ್ದಾರೆ. ಒಂದು ವೇಳೆ ಟೀಂ ಇಂಡಿಯಾ ಕೊಹ್ಲಿ ಅನುಪಸ್ಥಿತಿಯಲ್ಲಿ ಆಸ್ಟ್ರೇಲಿಯಾ ತಂಡವನ್ನು ಮಣಿಸಿದರೆ ವರ್ಷವಿಡೀ ಸಂಭ್ರಮಿಸಲಿ ಎಂದು ಆಸೀಸ್ ಮಾಜಿ ನಾಯಕ ಮೈಕಲ್ ಕ್ಲಾರ್ಕ್ ಸವಾಲೆಸೆದಿದ್ದಾರೆ. ಯಾಕಂದರೆ ಕೊಹ್ಲಿ ಇಲ್ಲದ ಗೆಲುವು ನಂಬಲ ಸಾಧ್ಯವಾದ ಗೆಲುವು ಆಗಿರಲಿದೆ ಎಂದಿದ್ದಾರೆ. ಕೆಜಿಎಫ್ ಸಿನಿಮಾದ ನಿರ್ದೇಶಕ ಪ್ರಶಾಂತ್ ನೀಲ್ ಮುಂದಿನ ದಿನಗಳಲ್ಲಿ ಬಾಹುಬಲಿ ಖ್ಯಾತಿಯ ಪ್ರವಾಸ್ಗೆ ಆಕ್ಷನ್ ಕಟ್ ಹೇಳ್ತಾರಾ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಸದ್ಯ ಹೊಂಬಾಳೆ ಸಿನಿಮಾ ಒಂದು ದೊಡ್ಡ ಇಂಡಿಯನ್ ಸಿನಿಮಾದ ಮಾಹಿತಿ ಅನೌನ್ಸ್ ಮಾಡೋದಾಗಿ ಹೇಳಿದೆ. ಹೀಗಾಗಿ ಸದ್ಯ ಪ್ರಶಾಂತ್ ನೀಲ್ ಆಕ್ಷನ್ ಕಟ್ ಹೇಳೋದು ಪ್ರಭಾಸ್ಗೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದ್ದು, ಡಿಸೆಂಬರ್ 2ಕ್ಕೆ ಅಧಿಕೃತ ಮಾಹಿತಿ ಹೊರಬೀಳಲಿದೆ. ಬಾಲಿವುಡ್ ನಟ ಚಿಯಾನ್ ವಿಕ್ರಮ್ ಅವರ ಚೆನ್ನೈನ ಮನೆಯಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಕರೆ ಸಂಚಲನ ಸೃಷ್ಟಿ ಮಾಡಿತ್ತು. ನವೆಂಬರ್ 30ರ ಮಧ್ಯಾಹ್ನ ಈ ಸುದ್ದಿ ಹರಡಿದ್ದು ಪೊಲೀಸರು ಕೂಡ ತನಿಖೆ ನಡೆಸುತ್ತಿದ್ದಾರೆ. ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕರೆ ಬಂದ ಕೂಡಲೇ ವಿಕ್ರಮ್ ಮನೆ ತಪಾಸಣೆ ನಡೆಸಿದ್ದಾರೆ. ಆದರೆ ಯಾವುದೇ ಸ್ಫೋಟಕ ವಸ್ತು ಪತ್ತೆಯಾಗಿಲ್ಲ. ಕರೆ ಮಾಡಿದ ವ್ಯಕ್ತಿ ಪತ್ತೆ ಹಚ್ಚುವಲ್ಲಿ ಪೊಲೀಸರು ತೊಡಗಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಪೊಗರು ಸಿನಿಮಾ ಈಗಾಗಲೇ ಬಾಲಿವುಡ್ ಡಬ್ಬಿಂಗ್ ರೈಟ್ಸ್ ಒಳ್ಳೆ ಮೊತ್ತಕ್ಕೆ ಸೇಲ್ ಆಗಿದೆ. ಇದೀಗ ತಮಿಳಿನಲ್ಲೂ ಬೇಡಿಕೆ ಹೆಚ್ಚಾಗಿದ್ದು ಒಂದೊಳ್ಳೆ ಮೊತ್ತಕ್ಕೆ ಸೇಲ್ ಆಗೋ ಸೂಚನೆ ಸಿಕ್ಕಿದ್ಯಂತೆ. ಹೀಗಾಗಿ ಸದ್ಯ ಪೊಗರು ಡಿಮ್ಯಾಂಡ್ಗೆ ಕಾಲಿವುಡ್ನಲ್ಲಿ ಅದೆಷ್ಟು ಬೆಲೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.
ರಾಬರ್ಟ್ ಸಿನಿಮಾದ ಬಗ್ಗೆ ದಿನದಿಂದ ದಿನಕ್ಕೆ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಸದ್ಯ ದರ್ಶನ್ ಸಿನಿಮಾದಲ್ಲಿ ನಟ ವಿನೋದ್ ಪ್ರಭಾಕರ್ ಕೂಡ ಒಂದು ಸ್ಪೆಷಲ್ ಪಾತ್ರದಲ್ಲಿ ಕಮಾಲ್ ಮಾಡಲಿದ್ದಾರೆ. ಹೀಗಾಗಿ ವಿನೋದ್ ಪ್ರಭಾಕರ್ ಹುಟ್ಟುಹಬ್ಬದ ದಿನ ಡಿಸೆಂಬರ್ 3ರಂದು ರಾಬರ್ಟ್ ಸಿನಿಮಾದ ಬಿಗ್ ಅಪ್ಡೇಟ್ ಒಂದು ಹೊರಬೀಳಲಿದೆಯಂತೆ. ಅದೇನು ಅನ್ನೋ ಕ್ಯೂರಿಯಾಸಿಟಿ ಅಭಿಮಾನಿಗಳಲ್ಲಿ ಹೆಚ್ಚಾಗಿದೆ. ಇದೇ ಇವತ್ತಿನ ನ್ಯೂಸ್ ಟಾಪ್ 9 ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.